ಹನುಮ ಜಯಂತಿ ಆಚರಣೆ ಸಂದರ್ಭದಲ್ಲಿ ಹೊಸಕೋಟೆಯಲ್ಲಿ ದೇವಸ್ಥಾನದ ಪ್ರಸಾದ ಸೇವಿಸಿ ನೂರಾರು ಮಂದಿ ಅಸ್ವಸ್ಥಗೊಂಡು ಓರ್ವ ಮಹಿಳೆ ಸಾವಿಗೀಡಾಗಿದ್ದಾರೆ. ಅಸ್ವಸ್ಥರನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ದೇವಸ್ಥಾನದಲ್ಲಿ ಮಾಡಿದಂತಹ ಪುಳಿಯೋಗರೆ, ಪಾಯಸ, ಲಾಡು ಪ್ರಸಾದವನ್ನ ಸೇವಿಸಿದ್ರು. ಸೋಮವಾರ ಬೆಳಗ್ಗೆ ಮತ್ತಷ್ಟು ಭಕ್ತಾದಿಗಳು ಆಸ್ಪತ್ರೆಗೆ ದಾಖಲಾಗಿದ್ದು, ಈವರೆಗೂ 150ಕ್ಕೂ ಹೆಚ್ಚಿನ ಭಕ್ತರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಪೈಕಿ 36 ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ. ಎಷ್ಟು ಗಂಟೆಗೆ ಬಂದು ಅಡ್ಮಿಟ್ ಆದ್ರಮ್ಮ? ಎಲ್ಲ ಹಾಸ್ಪಿಟಲ್ಗೆ ಸುತ್ತಿ ಇವಾಗ ಬಂದಿದ್ದು. ಎಲ್ಲ ಬೆಡ್ ಸಿಗ್ಲಿಲ್ವ ನಿಮಗೆ? ಎಲ್ಲ ಕಡೆ ಸುತ್ತಿ ಲಾಸ್ಟ್ ಬಂದಿದ್ದು. ಇಲ್ಲಿ ನೀವು ಬಂದಿತ್ತು? ಅದೇ ಅವಲಕ್ಕಿ ಪಲಾವ್ ಮಾಡಿದ್ದು, ಅವಲಕ್ಕಿ ಒಗ್ಗರಣೆ ಹಾಕಿದ್ದನ್ನು ಇದು ಲಾಡು. ಆಮೇಲೆ ರಾತ್ರಿ ನಿಮ್ಗೆ ಎಫೆಕ್ಟಿವ್ ಆಯ್ತಾ? ರಾತ್ರಿ ಏನಾಯ್ತು? ರಾತ್ರಿ ಮೊನ್ನೆ ತಿಂದ್ವಿ, ನೆನ್ನೆನೂ ಸ್ವಲ್ಪ ತಿಂದ್ವಿ. ರಾತ್ರಿ ಒಂದು ಹೊತ್ನಾಗ ಒಂಥರ ಆಯಿತು. ಆಮೇಲೆ ಹಂಗೆ ಎದ್ದೇಳಕ್ಕಾಗಲಿ ಮುಳುಗ್ಬಿಟ್ಟೆ. ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಯಿತು. ವಾಮಿಟು ಬೇಗ ಒಂದು ಕಡೆ ಮಾತಾಡೋಕೆ ಕೂಡ ಈ ಕಡೆ ನೀರು, ಈ ಕಡೆ ವಾಮಿಟು, ಈ ಕಡೆ ಬೇಗ. ಎಷ್ಟು ಗಂಟೆಗೆ ಬಂದು ಅಡ್ಮಿಟ್ ಆದ್ರಮ್ಮ? ಎಲ್ಲ ಹಾಸ್ಪಿಟಲ್ಗೆ ಸುತ್ತಿ ಇವಾಗ ಬಂದಿದ್ದು. ಎಲ್ಲ ಬೆಡ್ ಸಿಗ್ಲಿಲ್ವ ನಿಮಗೆ? ಎಲ್ಲ ಕಡೆ ಸುತ್ತಿ ಲಾಸ್ಟ್ ಬಂದಿದ್ದು. ಇಲ್ಲಿ ನೀವು ಬಂದಿದ ತಕ್ಷಣ ಬೆಡ್ ಸಿಗ್ತಾ? ಚೆನ್ನಾಗಿ ಟ್ರೀಟ್ಮೆಂಟ್. ಬೆಳಿಗ್ಗೆ ಸುಮಾರು 9:30-10 ಗಂಟೆ ಹೊತ್ತಿಗೆ ಒಂದು 15ರಿಂದ 16 ಪೇಷಂಟು ಒಂದೇ ಸಲ ಅವ್ರು ಬಂದಾಗ ಪಲ್ಸು, BP ಎರಡೂ ರೆಕಾರ್ಡಬಲ್ ಇರಲಿಲ್ಲ. ಆ ಸ್ಟೇಜ್ ಅಲ್ಲಿ ಬಂದಿದ್ರು. ಮತ್ತೆ ಯೂರಿನ್ ಔಟ್ಪುಟ್ ಅಂತ ಹೇಳ್ತೀವಿ, ಒಂದಕ್ಕೆ ಇದ್ ಮಾಡಿದಾಗ್ಲೂ ಆಲ್ಮೋಸ್ಟ್ ನಿಲ್ಲಿತ್ತು. ಮತ್ತೆ CBCN ಮಾಡ್ಕೊಂತೀವಿ. ಟೋಟಲ್ ಕೌಂಟ್ಸ್ ನೋಡಿದ್ರೆ ಅದು 11,000 ನಾರ್ಮಲ್ ಇರುತ್ತೆ. ಅದು ಯೂಶಲಿ 25,000ವರೆಗೂ ಏರಿತ್ತು. ಸೊ ಇದು ಅತ್ಯಂತ ಅಂದ್ರೆ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇತ್ತು. ಸೊ ಇವಾಗ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಮಾಡಿದ್ಮೇಲೆ ಇವಾಗೆಲ್ಲ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇವಾಗ ಸುಮಾರು 22ರಿಂದ 25 ಪೇಷಂಟ್ ಟೋಟಲ್ ಅಡ್ಮಿಷನ್ ಇದ್ದಾರೆ. ICU ಅಲ್ಲಿ ಒಂದು 12 ಜನ ಇದ್ದಾರೆ. ಒಟ್ಟು 100 ಜನದ ಒಳಗಡೆ ಇದ್ದಾರೆ. 12 ಜನದ ಒಳಗಡೆ ಇದ್ದಾರೆ. ಎಲ್ಲ ಸೇರಿ 28 ಜನ ಇದ್ದಾರೆ. ಈಗ ಎಲ್ಲರ ಸ್ಥಿತಿಗೆ ಏನು ಚಿಂತೆ? ಇವಾಗ ಎಲ್ಲ ಒಂದು 5ರಿಂದ 6 ತುಂಬಾ ಕ್ರಿಟಿಕಲ್ ಇದ್ದಾರೆ. ಮಿಕ್ದವರೆಲ್ಲ ಸ್ವಲ್ಪ ಈಗ ಸ್ಟೇಬಲ್ ಆಗಿ ರೆಸ್ಪಾನ್ಸ್ ತೋರಿಸ್ತಾ ಇದ್ದಾರೆ. ಡಿಸ್ಚಾರ್ಜ್ ಆದಂತವ್ರು ಡಿಸ್ಚಾರ್ಜ್ ಇವತ್ತಿನ ಮಟ್ಟಿಗೆ OPD ಬೇಸಿಸ್ ಮೇಲೆ ತೋರಿಸಿರೋರು ಬಿಟ್ರೆ ಡಿಸ್ಚಾರ್ಜ್ ಅಂತ ಯಾರು ಆಗಿಲ್ಲ. ಬೆಳಿಗ್ಗೆ ಸುಮಾರು 9:30-10 ಗಂಟೆ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಆಚರಣೆಯ ಸಂದರ್ಭದಲ್ಲಿ ಹೊಸಕೋಟೆಯಲ್ಲಿ ದೇವಸ್ಥಾನದ ಪ್ರಸಾದವನ್ನ ಸೇವಿಸಿ ನೂರಾರು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಜರುಗಿದೆ. ಇಲ್ಲಿ ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಅಸ್ವಸ್ಥರನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ರವಾನು ಮಾಡಲಾಗಿದೆ. ದೇವಸ್ಥಾನದಲ್ಲಿ ಮಾಡಿದಂತಹ ಪುಳಿಯೋಗರೆ, ಪಾಯಸ, ಲಾಡು ಪ್ರಸಾದವನ್ನ ಸೇವಿಸಿ ಮಂಗಳವಾರ ಬೆಳಗ್ಗೆ ಅಸ್ವಸ್ಥಗೊಂಡಿದ್ದು, ಸೋಮವಾರ ಬೆಳಗ್ಗೆ ಮತ್ತಷ್ಟು ಭಕ್ತರು ಆಸ್ಪತ್ರೆಗೆ ದಾಖಲಾಗಿದ್ದು, ಇವರಿಗೂ 150ಕ್ಕೂ ಹೆಚ್ಚು ಭಕ್ತಾದಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಪೈಕಿ 36 ಮಂದಿ ICUನಲ್ಲಿ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ. ಪಲಾವ್ ಮಾಡಿದ್ದು, ಅವಲಕ್ಕಿ ಒಗ್ಗರಣೆ ಹಾಕಿದ್ದನ್ನು ಇದು ಲಾಡು. ಆಮೇಲೆ ರಾತ್ರಿ ನಿಮ್ಗೆ ಎಫೆಕ್ಟಿವ್ ಆಯ್ತಾ? ರಾತ್ರಿ ಏನಾಯ್ತು? ರಾತ್ರಿ ಮೊನ್ನೆ ತಿಂದ್ವಿ, ನೆನ್ನೆನೂ ಸ್ವಲ್ಪ ತಿಂದ್ವಿ. ರಾತ್ರಿ ಒಂದು ಹೊತ್ನಾಗ ಒಂಥರ ಆಯಿತು. ಆಮೇಲೆ ಹಂಗೆ ಎದ್ದೇಳಕ್ಕಾಗಲಿ ಮುಳುಗ್ಬಿಟ್ಟೆ. ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಯಿತು. ವಾಮಿಟು ಬೇಗ ಒಂದು ಕಡೆ ಮಾತಾಡೋಕೆ ಕೂಡ ಈ ಕಡೆ ನೀರು, ಈ ಕಡೆ ವಾಮಿಟು, ಈ ಕಡೆ ಬೇಗ. ಎಷ್ಟು ಗಂಟೆಗೆ ಬಂದು ಅಡ್ಮಿಟ್ ಆದ್ರಮ್ಮ? ಎಲ್ಲ ಹಾಸ್ಪಿಟಲ್ಗೆ ಸುತ್ತಿ ಇವಾಗ ಬಂದಿದ್ದು. ಎಲ್ಲ ಬೆಡ್ ಸಿಗ್ಲಿಲ್ವ ನಿಮಗೆ? ಎಲ್ಲ ಕಡೆ ಸುತ್ತಿ ಲಾಸ್ಟ್ ಬಂದಿದ್ದು. ಇಲ್ಲಿ ನೀವು ಬಂದಿದ ತಕ್ಷಣ ಬೆಡ್ ಸಿಗ್ತಾ? ಚೆನ್ನಾಗಿ ಟ್ರೀಟ್ಮೆಂಟ್ ನೋಡ್ತಿದ್ದಾರಾ ಡಾಕ್ಟರ್ಸ್ ಎಲ್ಲ? ಬೆಳಿಗ್ಗೆ ಸುಮಾರು 9:30-10 ಗಂಟೆ ಹೊತ್ತಿಗೆ ಒಂದು 15ರಿಂದ 16 ಪೇಷಂಟು ಒಂದೇ ಸಲ ಅವ್ರು ಬಂದಾಗ ಪಲ್ಸು, BP ಎರಡೂ ರೆಕಾರ್ಡಬಲ್ ಇರಲಿಲ್ಲ. ಆ ಸ್ಟೇಜ್ ಅಲ್ಲಿ ಬಂದಿದ್ರು. ಮತ್ತೆ ಯೂರಿನ್ ಔಟ್ಪುಟ್ ಅಂತ ಹೇಳ್ತೀವಿ, ಒಂದಕ್ಕೆ ಇದ್ ಮಾಡಿದಾಗ್ಲೂ ಆಲ್ಮೋಸ್ಟ್ ನಿಲ್ಲಿತ್ತು. ಮತ್ತೆ CBCN ಮಾಡ್ಕೊಂತೀವಿ. ಟೋಟಲ್ ಕೌಂಟ್ಸ್ ನೋಡಿದ್ರೆ ಅದು 11,000 ನಾರ್ಮಲ್ ಇರುತ್ತೆ.
ಅದು ಯೂಶಲಿ 25,000ವರೆಗೂ ಏರಿತ್ತು. ಸೊ ಇದು ಅತ್ಯಂತ ಅಂದ್ರೆ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇತ್ತು. ಸೊ ಇವಾಗ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಮಾಡಿದ್ಮೇಲೆ ಇವಾಗೆಲ್ಲ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇವಾಗ ಸುಮಾರು 22ರಿಂದ 25 ಪೇಷಂಟ್ ಟೋಟಲ್ ಅಡ್ಮಿಷನ್ ಇದ್ದಾರೆ. ICU ಒಂದು 12 ಜನ ಇದ್ದಾರೆ. ಒಟ್ಟು 100 ಜನದ ಒಳಗಡೆ ಇದ್ದಾರೆ. 12 ಜನದ ಒಳಗಡೆ ಇದ್ದಾರೆ ಎಲ್ಲ ಸೇರಿ.